ಎಲ್ರಿಗೂ ನಮಸ್ಕಾರ. ಈ ದಿನ ಏನು ನನ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನನ್ನ ಎಲ್ಲ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಹಾಗೂ ನಮ್ಮ ತಾಲೂಕಿನ ರಾಜಕೀಯ ಭೀಷ್ಮ ಎಂದು ಹೆಸರು ಪಡೆದಿರುವಂತಹ ನಮ್ಮ ದಲಿತ ಮುಖಂಡರಾದಂತಹ ಬಸವಲಿಂಗರವರು ಕೂಡ ಆಗಮಿಸಿದ್ದಾರೆ. ಹಾಗೂ ಧರ್ಮಪುರ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸುರೇಂದ್ರವರು ಕೂಡ ನಮ್ಮ ಈ ಒಂದು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಡಾಕ್ಟರ್ ಲೋಹಿತರವರ ಅಭಿಮಾನಿಯ ಬಳಗದ ಎಲ್ಲಾ ಸದಸ್ಯರು ಕೂಡ ಈ ನನ್ನ ಒಂದು ಹುಟ್ಟುಹಬ್ಬಕ್ಕೆ ಬಂದಿದ್ದಾರೆ. ತಾಲೂಕು ಅಧ್ಯಕ್ಷರಾದಂತಹ ಪ್ರಭುರವರು ಕೂಡ ಆಗಮಿಸಿದ್ದಾರೆ. ಹಾಗೆಲ್ಲರೂ ಕೂಡ ತುಂಬುರದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಹೇಳ್ತೀನಿ. ಹಾಗೂ ನನ್ನ ಎಲ್ಲ ಸ್ನೇಹಿತರು, ಹಿತೈಷಿಗಳಿಗೂ ಜೊತೆಗೆ ನನ್ನ ಆತ್ಮೀಯ ಪ್ರೆಸ್ ರಿಪೋರ್ಟ್ ಆದಂತಹ ತಮ್ಮೆಲ್ಲರೂ ಕೂಡ ನಾನು ತುಂಬುವುದರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಈಗ ನನ್ನ ಮೇಲೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್, ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ, ಅವರು ಅಧಿಕಾರ ಇರಲಿ ಇಲ್ಲದಿರಲಿ ಈಗಾಗಲೇ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಾಕಷ್ಟು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡು ತಮ್ಮದೇ ಆದಂತಹ ಒಂದು ಛಾಪನ್ನ ನಮ್ಮ ತಾಲೂಕಿನ ಮೂಡಿಸ್ಕೊಂಡಿದ್ದಾರೆ. ಒಂದು ವೇಳೆ ಜನರು ಆಸೆ ಪಟ್ಟಿದೆಯಾದಲ್ಲಿ, ಅವರ ಅಧಿಕಾರ ಸಿಕ್ಕಿದೆಯಾದಲ್ಲಿ ಖಂಡಿತವಾಗಿ ಸರ್ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿಸಿ ಅವರನ್ನ ಒಂದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಸಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಸರ್. ಸರ್, ಅದು ಇನ್ನೂ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡೋಣ ಸರ್. ಇನ್ನು ಸಾಕಷ್ಟು ನಮ್ಗೆ ಎಲ್ಲಾ ಕಡೆಯಿಂದ ಕೂಡ ಒಂದು ಸಹಮತ ಇದೆ. ಎಲ್ಲಾ ಕಡೆಯಿಂದ ಸಹಮತ ಇದೆ. ನೀವಾಗ್ಲೇ ನೋಡಿದ್ದೀರಾ, ನಮ್ಮ ರಾಜಕೀಯ ಭೀಷ್ಮರವರು ಅಂತಹ ಬಸವಲಿಂಗರು ಕೂಡ ಇಲ್ಲೇ ಇದ್ದಾರೆ. ನಮ್ ಗಾಡ್ ಫಾದರ್ ಯಾರಂದ್ರೆ ನಮ್ಮ ತಾಲೂಕಿಗೆ ನಮ್ಗೆ ಅವರೇನೆ ಗಾಡ್ ಫಾದರ್. ಹಾಗಾಗಿ ನಾವು ಅವ್ರ ಮಾತನ್ನು ಮೀರೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ ಯಾವ ರೀತಿ ಒಂದು ರಾಜಕೀಯ ಬೆಳವಣಿಗೆ ಆಗ್ತವೆ ನೋಡ್ಕೊಂಡು ನಿರ್ಧಾರ ಮಾಡ್ತೀವಿ ಸರ್. ಸರ್, ಈಗ 2026, 2028ಕ್ಕೆ ಮುಂದಿನ ಚುನಾವಣೆ ಇರೋದು. ಅವತ್ತು ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡೋಣ. ಸತೀಶ್, ನಿಮ್ಮ ಅಣ್ಣ ಅವರು ರಾಜು ಅವರು ಹೌದು, ಏನೀಗ ರಾಜಕೀಯದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಸಮಾಜ ಸೇವಕರು ಅಂತ ಅನಿಸ್ಕೊಂಡಿದ್ದಾರೆ. ಒಳ್ಳೆ ಉದ್ಯಮಿಯಾಗಿದ್ದಾರೆ. ಈಗ ಸಿನಿಮಾ ರಂಗ ಕಾಲಿಡ್ತಾ ಇದ್ದಾರೆ. ಬೆನ್ನೆಲುಬಾಗಿ ನಿಲ್ಬೋದು ಸರ್. ಅದು ವರ್ಣನೆ ಮಾಡಕ್ ಸಾಧ್ಯ ಇಲ್ಲ ಸರ್. ನಾವು ಸಾಮಾನ್ಯವಾಗಿ ಇತಿಹಾಸ ನೋಡಿದ್ದೀವಿ, ಪುರಾಣಗಳು ಕೇಳಿದೀವಿ. ರಾಮ ಲಕ್ಷ್ಮಣ ಹೇಗಿದ್ದಾರೋ ನಾವು ಇಲ್ಲಿವರೆಗೂ ಹಾಗೆ ಇದ್ದೀವಿ ಸರ್, ಮುಂದಿನ ಹಾಗೆ ಇರ್ತೀವಿ ಸರ್. ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಪರ್ಧಿಸುವಂತ ಖಂಡಿತ ರಾಜು ಅವರು ಯಾಕೆ ಸರ್ ಅದನ್ನ ನಿರ್ಧಾರ ಮಾಡಿ ಮುಂದಿನ ದಿನ ಸರ್. ಅದನ್ನ ಸರ್ ಮುಂದಿನ ದಿನಗಳಲ್ಲಿ ನೋಡೋಣ, ಕ್ಯಾಟಗರಿ ಯಾವ ಕ್ಷೇತ್ರ ಬರುತ್ತೋ ಆ ಕ್ಷೇತ್ರಗಳಲ್ಲಿ ನಮ್ಮ ಎಲ್ಲಾ ಸ್ನೇಹಿತರು ಹಿತೈಷಿಗಳೆಲ್ಲ ಕೂತು ಒಂದು ನಿರ್ಧಾರ ಮಾಡಿ ಮುಂದಿನ ದಿನ ತೀರ್ಮಾನ ಮಾಡ್ತೀವಿ ಸರ್. ಅದು ಖಂಡಿತ ಸರ್, ಖಂಡಿತ. ಸರ್, ಇವಾಗ ನೀವು ನಿಮ್ಮ ಅಣ್ಣವ್ರ ಜೊತೆ ಕೂಡ ಸಿನಿಮಾ ರಂಗದ ಕಾಲಿಟ್ಟು ಹೀರೋ ಆಗ್ತಾ ಇದ್ದೀರಾ. ಸರ್, ಚಿತ್ರರಂಗಕ್ಕೆ ನಾವು ಈಗ ಅಂಬೆಗಾಲಿಡ್ತಾ ಇದೀವಿ. ನಮ್ಮ ಸಿನಿಮಾಕ್ಕೆ ಡೈರೆಕ್ಟರ್ ಆದಂತಹ ರಾಮ್ ಪ್ರಸನ್ನ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಈ ಒಂದು ನನ್ನ ಹುಟ್ಟಿದ ಹಬ್ಬಕ್ಕೆ ನಾನು ಅವ್ರು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕಿರ್ತೀನಿ. ಅವ್ರು ಮೇ ಬಿ ಅವರೆಲ್ಲೋ ಹಿಂದೆ ನಿಂತಿದ್ದಾರೆ ನೋಡಿ. ಎಲೆ ಮರೆಕಾಯಿ ಅಂತಾರೆ ಡೈರೆಕ್ಟರ್, ಯಾವಾಗ ಎಲೆ ಮರೆಕಾಯಿ ಅಂತಾರಲ್ಲ ಈಗಲೇ ಎಲೆ ಮರೆಕಾಯಿ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವಾಗ್ಲೂ ತೆರೆಯಿಂದನೇ ಇದ್ದಾರೆ ಅವರು. ಹಾಗೆ ನಾನು ಅವ್ರು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಸಹಕಾರದಲ್ಲಿ ಸರ್ ನಾವು ಅಂಬೆಗಾಲಿಡ್ತಾ ಇದ್ದೀವಿ. ನೋಡೋಣ ಸರ್, ಭಗವಂತನ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತೀವಿ.